ಸ್ನೇಹಿತರೆ, ಯುಡೈಸ್ ಪ್ಲಸ್ ಜಿಎಸ್ ಕ್ಯಾಪ್ಚರ್ ಈ ಒಂದು ಆ್ಯಪ್ನಲ್ಲಿ ನಾವು ನಮ್ಮ ಶಾಲೆಯ ಲೊಕೇಶನ್ ಮತ್ತು ಶಾಲೆಯ 4 ಫೋಟೋಗಳನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತಕ್ಕಂಥದ್ದನ್ನ ಈಗ ನೋಡೋಣ. ಅದಕ್ಕಾಗಿ ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡು ಇಲ್ಲಿ ಸರ್ಚ್ ನಲ್ಲಿ ನೀವು ಯುಡೈಸ್ ಪ್ಲಸ್ ಜಿಎಸ್ ಕ್ಯಾಪ್ಚರ್ ಅಂತ ಟೈಪ್ ಮಾಡಿಕೊಂಡು ಸರ್ಚ್ ಕೊಡಿ. ಸೊ ಸರ್ಚ್ ರಿಸಲ್ಟ್ಸ್ ಅಲ್ಲಿ ನಿಮಗೆ ಯುಡೈಸ್ ಪ್ಲಸ್ ಜಿಎಸ್ ಕ್ಯಾಪ್ಚರ್ ಆಪ್ ಒಂದು ಐಕಾನ್ ಈ ರೀತಿ ಇರ್ತದೆ. ಇನ್ಸ್ಟಾಲ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಯುಡೈಸ್ ಪ್ಲಸ್ ಜಿಎಸ್ ಕ್ಯಾಪ್ಚರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳಿ. ಸೊ ಇನ್ಸ್ಟಾಲಿಂಗ್ ಅಂತ ಬರ್ತಾ ಇದೆ. ಆಪ್ ಇನ್ಸ್ಟಾಲ್ ಆದ ಮೇಲೆ ಓಪನ್ ಮೇಲೆ ಕ್ಲಿಕ್ ಮಾಡಿ. ಸೊ ಆಪ್ ಅನ್ನ ಓಪನ್ ಮಾಡಿದ ಮೇಲೆ ನಿಮಗೆ ವೆಲ್ಕಮ್ ಪೇಜ್ ಅಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಯೂಸರ್ ನೇಮ್ ನಿಮ್ಮ ಶಾಲೆ ಯುಡೈಸ್ ಸಂಖ್ಯೆ ಆಗಿರುತ್ತದೆ. ಪಾಸ್ವರ್ಡ್ ನೀವು ಯುಡೈಸ್ ಪ್ಲಸ್ ಗೆ ಸೆಟ್ ಮಾಡಿಕೊಂಡಿರ್ತಕ್ಕಂಥ ಪಾಸ್ವರ್ಡ್ ಕೊಟ್ಟು ಲಾಗಿನ್ ಆರೆಂಜ್ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ಮೇಲೆ ನಿಮಗೆ ಮೊದಲಿಗೆ ಸ್ಕೂಲ್ ಡೀಟೇಲ್ಸ್ ಎಲ್ಲ ಬಂದಿರುತ್ತದೆ. ನಂತರ ಇಲ್ಲಿ ಕ್ಯಾಪ್ಚರ್ ಪೆಂಡಿಂಗ್ ಅಂತ ಇರುತ್ತದೆ. ನಂತರ ಇಲ್ಲಿ ಗೈಡ್ ಲೈನ್ಸ್ ಫಾರ್ ಕ್ಯಾಪ್ಚರ್ ಅಂತ ಅದ್ರ ಹಿಂದೆ ಒಂದು ಇರ್ತಕ್ಕಂಥ ಬಟನ್ ಮೇಲೆ ನೀವು ಟಚ್ ಮಾಡಿದಾಗ ಅಂದ್ರೆ ನೀವು ಈ ಒಂದು ಲೊಕೇಶನ್ ಕ್ಯಾಪ್ಚರ್ ಮಾಡುವುದು ಮತ್ತು ಇಮೇಜ್ ಕ್ಯಾಪ್ಚರಿಂಗ್ ಮಾಡುವುದಕ್ಕೆ ಸಂಬಂಧಿಸಿದಂತೆ ಇನ್ಸ್ಟ್ರಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಅನ್ನೆಲ್ಲ ಓದಿಕೊಳ್ಳಿ. ಇಂಟು ಮೇಲೆ ಕ್ಲಿಕ್ ಮಾಡಿ. ನಂತರ ಕ್ಯಾಪ್ಚರ್ಡ್ ಲೊಕೇಶನ್ ನಲ್ಲಿ ಇಲ್ಲಿ ಅಕ್ಷಾಂಶ ರೇಖಾಂಶ ಇರುತ್ತದೆ ಮತ್ತು ಕ್ಯಾಪ್ಚರ್ ಲೊಕೇಶನ್ ಇದರ ಮೇಲೆ ಕ್ಲಿಕ್ ಮಾಡಿ. ಈಗ ನಿಮಗೆ ಒಂದು ಸೂಚನೆ ಶೋ ಆಗತ್ತೆ. ಅಂದ್ರೆ ನೀವು ನಿಮ್ಮ ಒಂದು ಸ್ಕೂಲ್ನ ಮೇನ್ ಎಂಟ್ರೆನ್ಸ್ ಏನಿದೆಯೋ ಅಲ್ಲಿಂದ 10 ಮೀಟರ್ ಒಳಗೆ ನೀವು ಲೊಕೇಶನ್ ಅನ್ನ ಕ್ಯಾಪ್ಚರ್ ಮಾಡಿ ಅಂತಕ್ಕಂಥ ಒಂದು ಸೂಚನೆ ಇರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಈ ರೀತಿ ನಿಮಗೆ ಪರ್ಮಿಷನ್ ಕೇಳುತ್ತದೆ. ಪರ್ಮಿಷನ್ ಅಲೌ ಮಾಡಿ. ನಂತರ ಇಲ್ಲಿ ಅಕ್ಷಾಂಶ ರೇಖಾಂಶ ಟಚಿಂಗ್ ಲೊಕೇಶನ್ಸ್ ಅಂತ ಬರ್ತಿರುತ್ತದೆ. ಇಲ್ಲಿ ಈಗ ನಿಮಗೆ ಗೂಗಲ್ ಅಕ್ಷಾಂಶ ರೇಖಾಂಶ ಶೋ ಆಗತ್ತೆ ಮತ್ತು ನಿಮ್ಮ ಸ್ಕೂಲ್ನ ಲೊಕೇಶನ್ ಅಪ್ಡೇಟ್ ಆಗ್ತಿರತ್ತೆ. ಅಪ್ಡೇಟ್ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಅಕ್ಷಾಂಶ ರೇಖಾಂಶಗಳೆಲ್ಲ ಶೋ ಆಗತ್ತೆ. ವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ಅಪ್ಡೇಟ್ ಮಾಡಿರ್ತಕ್ಕಂತಹ ಸ್ಕೂಲ್ನ ಲೊಕೇಶನ್ ಅಕ್ಷಾಂಶ ರೇಖಾಂಶವನ್ನ ನೋಡಬಹುದು. ಮತ್ತೆ ಇಲ್ಲಿ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತ ಇರ್ತದೆ. ಮತ್ತೊಮ್ಮೆ ನೀವು ಲೊಕೇಶನ್ ಅನ್ನು ಸರಿಯಾಗಿ ನೀವು ಕ್ಯಾಪ್ಚರ್ ಮಾಡಲು ಇಲ್ಲಿ ಚೇಂಜ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡುವುದರ ಮೂಲಕ ಮತ್ತೊಮ್ಮೆ ನೀವು ಲೊಕೇಶನ್ ಅನ್ನ ಕ್ಯಾಪ್ಚರ್ ಕೂಡ ಮಾಡಬಹುದು. ನಂತರ 4 ಇಮೇಜ್ ಅನ್ನು ನೀವು ಅಪ್ಲೋಡ್ ಮಾಡಬೇಕಾಗ್ತದೆ. ಸ್ಕೂಲ್ನ 4 ಇಮೇಜ್ ಅಲ್ಲಿ ಮೊದಲನೇ ಇಮೇಜ್ ಕ್ಯಾಪ್ಚರ್ ಇಮೇಜ್ ಈ ಒಂದು ಬಟನ್ ಮೇಲೆ ನೀವು ಕ್ಲಿಕ್ ಮಾಡಿ. ಈಗ ನಂತರ ನಿಮಗೆ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 1 ಅಂತ ಒಂದು ಪಾಪ್ ಮೆಸೇಜ್ ಶೋ ಆಗ್ತದೆ. ಅಂದ್ರೆ ನೀವು ಇಲ್ಲಿ ಮೊದಲನೇ ಫೋಟೋ ನಿಮ್ಮ ಸ್ಕೂಲ್ನ ಒಂದು ಮೇನ್ ಗೇಟ್ ನ ಒಂದು ಫೋಟೋನ ಅಪ್ಲೋಡ್ ಮಾಡಬೇಕು ಇಮೇಜ್ 1 ಅಲ್ಲಿ. ಸೊ ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಇಲ್ಲಿ ಕ್ಯಾಮರಾಗೆ ನಿಮಗೆ ಪರ್ಮಿಷನ್ಸ್ ಕೇಳ್ತದೆ, ಅಲೌ ಮಾಡಿ. ಸೊ ನಂತರ ನಿಮಗೆ ಕ್ಯಾಮ್ರಾ ಓಪನ್ ಆಗುತ್ತದೆ. ನಿಮ್ಮ ಮೊಬೈಲ್ನಿಂದ ನಿಮ್ಮ ಸ್ಕೂಲ್ನ ಮೇನ್ ಎಂಟ್ರೆನ್ಸ್ ಏನಿರ್ತದೆಯೋ ಅದರ ಒಂದು ಫೋಟೋನ ಕ್ಯಾಪ್ಚರ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮಗೆ ಕ್ರಾಪ್ ಇಮೇಜ್ ಪೇಜ್ ಬರ್ತದೆ. ಕರೆಕ್ಟಾಗಿ ಈ ಒಂದು ಸೈಜಲ್ಲಿ ಫೋಟೋ ಕೂರುವಂತೆ ಫೋಟೋನ ಕರೆಕ್ಟಾಗಿ ಕ್ರಾಪ್ ಮಾಡಿ. ಇಲ್ಲಿ ಬಲಗಡೆ ಟಾಪಲ್ಲಿ ರೈಟ್ ಮಾರ್ಕ್ ಇದೆ, ಅದರ ಮೇಲೆ ನೀವು ಟಚ್ ಮಾಡಿದಾಗ ಇಮೇಜ್ 1 ನಂತರ ಅಪ್ಲೋಡ್ ಸ್ಟೇಟಸ್ ಅಲ್ಲಿ ಯು ಹ್ಯಾವ್ ಟು ಕ್ಯಾಪ್ಚರ್ ಆಲ್ ಇಮೇಜಸ್ ಟು ಸಿಂಕ್ ಆನ್ ಸರ್ವರ್ ಅಂತ ಇರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೋಡಿ ಮೊದಲನೇ ಫೋಟೋ ಕ್ಯಾಪ್ಚರ್ಡ್ ಇಮೇಜಸ್ ಕ್ಯಾಪ್ಚರ್ ಇಮೇಜ್ 1 ಅಲ್ಲಿ ಬಂದು ಕೂರ್ತು. ಇನ್ನು ಕ್ಯಾಪ್ಚರ್ ಇಮೇಜ್ 2 ಬಟನ್ ಕ್ಲಿಕ್ ಮಾಡಿ. ಈಗ ಎರಡನೇ ಫೋಟೋ ಏನಪ್ಪಾ ಅಂದ್ರೆ ನಿಮ್ಮ ಶಾಲೆಯ ಸ್ಕೂಲ್ ಬಿಲ್ಡಿಂಗ್ ಫೋಟೋ ತೆಗಿಬೇಕು. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ನಿಮ್ಮ ಮೊಬೈಲ್ನ ಕ್ಯಾಮ್ರಾ ಓಪನ್ ಆಗ್ತದೆ. ಸ್ಕೂಲ್ನ ಫೋಟೋ ಕ್ಲಿಕ್ಕಿಸಿ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ನೀವು ತೆಗೆದ ಫೋಟೋವನ್ನು ಕರೆಕ್ಟಾಗಿ ಈ ಒಂದು ಬಾಕ್ಸ್ ಅಲ್ಲಿ ಕೂರುವಂತೆ ನೀವು ಕ್ರಾಪ್ ಮಾಡಿ. ನಂತರ ಇಲ್ಲಿ ಬಲಗಡೆ ಟಾಪ್ ಅಲ್ಲಿ ಒಂದು ರೈಟ್ ಮಾರ್ಕ್ ಇದೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ. ನಂತರ ಕ್ಯಾಪ್ಚರ್ ಇಮೇಜ್ 2 ನಲ್ಲಿ ನಿಮ್ಮ ಫೋಟೋ ಬಂದು ಕೂರ್ತದೆ. ಮತ್ತೆ ಇಲ್ಲಿ ಅಪ್ಲೋಡ್ ಸ್ಟೇಟಸ್ ಯು ಹ್ಯಾವ್ ಟು ಕ್ಯಾಪ್ಚರ್
ಆಲ್ ದ ಇಮೇಜಸ್ ಟು ಸಿಂಕ್ ಆನ್ ಸರ್ವರ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಕ್ಯಾಪ್ಚರ್ ಇಮೇಜ್ 3 ಬಟನ್ ಮೇಲೆ ಕ್ಲಿಕ್ ಮಾಡಿ. ಈಗ ಇನ್ಸ್ಟ್ರಕ್ಷನ್ ಫಾರ್ ಇಮೇಜ್ 3 ಅಂತ ಬರ್ತದೆ. ಮೂರನೇ ಫೋಟೋ ನಿಮ್ಮ ಶಾಲೆಯ ಬಿಲ್ಡಿಂಗು 2-3 ಏನಪ್ಪಾ ಅಂದ್ರೆ ಬಿಲ್ಡಿಂಗ್ ಇದ್ರೆ ನೆಕ್ಸ್ಟ್ ಒಂದು ನಿಮ್ಮ ಸ್ಕೂಲ್ನ ಬಿಲ್ಡಿಂಗ್ನ ಮತ್ತೊಂದು ಫೋಟೋ ತೆಗೀರಿ. ಇಲ್ಲ ಅಂದ್ರೆ ನಿಮ್ಮ ಶಾಲೆಯ ಒಂದೇ ಬಿಲ್ಡಿಂಗ್ ಇದ್ರೆ ಅದೇ ಬಿಲ್ಡಿಂಗ್ನ ಬೇರೆ ಆ್ಯಂಗಲ್ ನಲ್ಲಿ ಇನ್ನೊಂದು ಫೋಟೋ ಬೇರೆ ಆ್ಯಂಗಲ್ನಲ್ಲಿ ಇನ್ನೊಂದು ಫೋಟೋನ ತೆಗೀರಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಕ್ಯಾಮ್ರಾ ಓಪನ್ ಆಗುತ್ತೆ. ಈಗ ಸ್ಕೂಲ್ನ ಇನ್ನೊಂದು ಬಿಲ್ಡಿಂಗ್ ಇದ್ದವರು ಇನ್ನೊಂದು ಬಿಲ್ಡಿಂಗು ಅಥವಾ ಒಂದೇ ಬಿಲ್ಡಿಂಗ್ ಇತ್ತಪ್ಪ ಅಂದರೆ ಅದೇ ಬಿಲ್ಡಿಂಗ್ ಫೋಟೋ ಬೇರೆ ಆ್ಯಂಗಲ್ನಲ್ಲಿ ಫೋಟೋವನ್ನು ಕ್ಲಿಕ್ಕಿಸಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ನಂತರ ಫೋಟೋವನ್ನು ಕ್ರಾಪ್ ಮಾಡಿಕೊಳ್ಳಿ ಕ್ರಾಪ್ ಇಮೇಜ್ನಲ್ಲಿ. ನಂತರ ಇಲ್ಲಿ ರೈಟ್ ಬಲಗಡೆ ಟಾಪಲ್ಲಿ ರೈಟ್ ಮೇಲೆ ಟಚ್ ಮಾಡಿ. ಈಗ ಕ್ಯಾಪ್ಚರ್ ಇಮೇಜ್ನಲ್ಲಿ ಮೂರನೇ ಫೋಟೋ ಬಂದು ಕೂರ್ತು. ಮತ್ತೆ ಯು ಹ್ಯಾವ್ ಟು ಕ್ಯಾಪ್ಚರ್ ಆಲ್ ದ ಇಮೇಜಸ್ ಟು ಸಿಂಕ್ ಆನ್ ಸರ್ವರ್ ಅಂತ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಯಾಪ್ಚರ್ ಇಮೇಜ್ 4 ಇದ್ರ ಮೇಲೆ ಕ್ಲಿಕ್ ಮಾಡಿ. ಈಗ ಸೂಚನೆಯೊಂದು ಬರ್ತದೆ. 4ನೇ ಫೋಟೋ ಯಾವುದಪ್ಪ ಅಂದರೆ ನಿಮ್ಮ ಶಾಲೆಯಲ್ಲಿರ್ತಕ್ಕಂತಹ ತರಗತಿ ಯಾವುದಾದ್ರೊಂದು ತರಗತಿ ಅಥವಾ ಶಾಲೆಯ ಆಟದ ಮೈದಾನದ ಚಿತ್ರವನ್ನು ನೀವು ಅಪ್ಲೋಡ್ ಮಾಡಿ ಅಂತ ಒಂದು ಸೂಚನೆ ಬರ್ತದೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ನೀವು ನಿಮ್ಮ ಶಾಲೆಯ ಒಂದು ತರಗತಿ ಕೋಣೆ ಅಥವಾ ಒಂದು ಶಾಲಾ ಮೈದಾನದ ಫೋಟೋವನ್ನು ಕ್ಲಿಕ್ಕಿಸಿ ಓಕೆ ಮೇಲೆ ಕ್ಲಿಕ್ ಮಾಡಿ. ನಂತರ ಈ ಒಂದು ಫೋಟೋವನ್ನು ಕರೆಕ್ಟಾಗಿ ಬಾಕ್ಸಲ್ಲಿ ಕೂರುವಂತೆ ಕ್ರಾಪ್ ಇಮೇಜ್ ಮಾಡಿ. ನಂತರ ಬಲಗಡೆ ಟಾಪಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಈಗ ಕ್ಯಾಪ್ಚರ್ ಇಮೇಜ್ 4ನಲ್ಲಿ 4ನೇ ಫೋಟೋ ಬಂದು ಕೂರುತ್ತದೆ. ನಂತರ ಡು ಯು ವಾಂಟ್ ಟು ಸಿಂಕ್ ಆಲ್ ಇಮೇಜಸ್ ಆನ್ ಸರ್ವರ್ ಅಂತ ಕೇಳ್ತದೆ. ಎಸ್ ಮೇಲೆ ಕ್ಲಿಕ್ ಮಾಡಿ. ಈಗ 4 ಫೋಟೋಗಳು ಸಿಂಕ್ ಆಗುತ್ತದೆ ಮತ್ತು ನೀವು ಕ್ಯಾಪ್ಚರ್ ಮಾಡಿರ್ತಕ್ಕಂತಹ ಫೋಟೋವನ್ನು ನೋಡಲು ಆ ಒಂದು ಫೋಟೋದ ಮೇಲೆ ನೀವು ಕ್ಲಿಕ್ ಮಾಡಬಹುದಾಗಿರುತ್ತದೆ. ಮತ್ತು ಪ್ರತಿಯೊಂದು ಫೋಟೋದ ಒಂದು ಬಲಮೂಲೆಯಲ್ಲಿ ಒಂದು ಪೆನ್ಸಿಲ್ ಸಿಂಬಲ್ ಏನಿದೆ ಅದರ ಮೇಲೆ ನೀವು ಕ್ಲಿಕ್ ಮಾಡೋದ್ರ ಮೂಲಕ ಬೇರೆ ಫೋಟೋವನ್ನು ಕೂಡ ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಆಮೇಲೆ ಪ್ರತಿಯೊಂದು ಫೋಟೋದ ಕೆಳಗೆ ಈ ಪೆಂಡಿಂಗ್ ಫಾರ್ ಅಪ್ರೂವಲ್ ಅಂತಕ್ಕಂಥದ್ದು ಹಾಗೆ ಇರುತ್ತದೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ. ನೋಟಿಫಿಕೇಶನ್ ಅಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.